ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, PDO ಅಪ್ಲಿಕೇಶನ್ ಹೈದರಾಬಾದ್ ಕರ್ನಾಟಕ ವರ್ಷನಲ್ಲಿ ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ಮತ್ತೆ PDO ಅಪ್ಲಿಕೇಶನ್ RPC ಯಾವ ತರ ಹಾಕಬೇಕು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ವಿಡಿಯೋನ ಮೊದಲು ನೀವು ಕಂಪ್ಲೀಟ್ ಆಗಿ ನೋಡಬೇಕು. ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ನೋಡಿ, ಫಸ್ಟ್ ಆಫ್ ಆಲ್ ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ನಿಮ್ಗೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಲಿಂಕ್ ಇದೆಯಲ್ಲ, ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ಡೈರೆಕ್ಟ್ ಈ ಪೇಜಿಗೆ ನೀವು ಬರ್ತೀರಾ. ಓಕೆ, ಸೊ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ಸ್ವಲ್ಪ ಡೌನ್ ಅಲ್ಲಿ ಬರಬೇಕು. ಇಲ್ಲಿ ನೀವು ನೋಡಬಹುದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇನ್ RDPR ಡೆವಲಪ್ಮೆಂಟ್ HK ರೀಸನ್ ಅಂತಿದೆ, ಇಲ್ಲಿ ಮೇಲೆ RPC ರೀಸನ್ ಅಂತಿದೆ. ಸೊ ನಾವು HK ರೀಸನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಮ ಹತ್ರ ಲಾಗಿನ್ ID ಆಲ್ರೆಡಿ ಇದ್ರೆ ಲಾಗಿನ್ ಮಾಡ್ಕೊಳ್ಳಿ. ಮೊದಲೆಲ್ಲ ರಿಜಿಸ್ಟ್ರೇಷನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಆ ID ಇಂದ ಲಾಗಿನ್ ಮಾಡಬಹುದು. ಇಲ್ಲ ಹೊಸ ರಿಜಿಸ್ಟ್ರೇಷನ್ ಇದೆಯಪ್ಪ ಅಂದ್ರೆ ನೀವು ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳಿ. ನ್ಯೂ ರಿಜಿಸ್ಟ್ರೇಷನ್ ಅಂತ ಹೇಳಿದ ತಕ್ಷಣ ನಿಮ್ಗೆ ಫಸ್ಟ್ ಆಫ್ ಆಲ್ ಅವರ ಒಂದು ಮೊಬೈಲ್ ನಂಬರ್ ಇರುತ್ತೆ. ಆ ಮೊಬೈಲ್ ನಂಬರ್ನ ಇಲ್ಲಿ ಹಾಕಬೇಕು. ಒಂದು ಇಮೇಲ್ ID ಇದ್ರೆ ಆ ಇಮೇಲ್ ID ಇಲ್ಲಿ ಹಾಕಿ. ಓಕೆ, ದೆನ್ ಪಾಸ್ವರ್ಡ್, ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಆ ಒಂದು ಪಾಸ್ವರ್ಡ್ನ ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ಒನ್ ಬೈ ಒನ್ ನಾವು ಹಾಕೋಣ. ಇಲ್ಲಿ ಈ ವೆರಿಫೈ ಕೊಡಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಮೇಲ್ ಐಡಿನೂ ನಾವು ಹಾಕೊಳ್ಳೋಣ. ಓಕೆ, ಆಮೇಲೆ ಇಮೇಲ್ ID ಹಾಕ್ಮೇಲೆ ಇಲ್ಲಿ ಒಂದು ಹೊಸ ಪಾಸ್ವರ್ಡ್ ಇದೆ. ಹೊಸ ಪಾಸ್ವರ್ಡ್ನ ಅವರ ಒಂದು ಹೆಸರ ಮೇಲೆ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಈ ಕ್ಯಾಪ್ಚನ ಇಲ್ಲಿ ಹಾಕ್ಬಿಡಿ. ಓಕೆ, ಆಮೇಲೆ ಫಸ್ಟ್ ನೋಡಿ ಇಲ್ಲಿ ಮೊಬೈಲ್ ನಂಬರ್ ಇದು ವೆರಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಅವ್ರ ಹತ್ರ ಒಂದು OTP ಹೋಗಿರುತ್ತೆ. ಆ OTPನ ಇಲ್ಲಿ ಹಾಕೊಳ್ಳಿ. ನಿಮ್ಮ ಸ್ಕ್ರೀನ್ ಶಾಟ್ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು, ಅದನ್ನ ಇಲ್ಲಿ ಕೊಡ್ಬೇಕು ನೀವು. ಆಮೇಲೆ ಇಲ್ಲಿ ಪಾಸ್ವರ್ಡ್ ಇದೆ, ಆ ಪಾಸ್ವರ್ಡ್ನ ಹಾಕಿ ನೀವು ಏನ್ ಪಾಸ್ವರ್ಡ್ ಕೊಟ್ಟಿದ್ದೀರಾ. ಓಕೆ, ಆಮೇಲೆ ಈ ಕ್ಯಾಪ್ಚನ ಇಲ್ಲಿ ಕೊಡಿ. ಆಮೇಲೆ ಸೈನ್ ಇನ್ ಅಂತ ಹೇಳಿ. ಓಕೆ, ಸೈನ್ ಇನ್ ಅಂತ ಹೇಳಿ ಹೇಳಿದ್ಮೇಲೆ ಇಲ್ಲಿ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ ಅಂತ ಹೇಳಿ ಡೌನಿಗೆ ಬನ್ನಿ. ಆಮೇಲೆ ಗೋ ಅಂತ ಹೇಳಿ. ಓಕೆ, ಸೊ ಗೋ ಅಂತ ಹೇಳಿದ್ಮೇಲೆ ನೋಡಿ ಇಲ್ಲಿ ಎಲ್ಲ PDF ಸಿಗುತ್ತೆ ನಿಮ್ಗೆ ಇಲ್ಲಿ ಡೌನ್ ಅಲ್ಲಿ. ಸೊ ನಮ್ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ನಾವು ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅವರ ಡೀಟೇಲ್ ಎಲ್ಲ ಇಲ್ಲಿ ಹಾಕ್ಬೇಕಾಗುತ್ತೆ ನಾವು. ಓಕೆ, ಸೊ ಆಸ್ ಪರ್ ಅವ್ರು ಏನೇನು ಓದಿದ್ದಾರೆ ಆಸ್ ಪರ್ SSLC ಕಂಪ್ಲೀಟ್ ಆಗಿ ಹಾಕ್ಬೇಕಾಗುತ್ತೆ. ಓಕೆ, ನೋಡಿ ಇಲ್ಲಿ ಬೋರ್ಡ್ ವಿವರ ಇದೆ. SSLC ಎಲ್ಲಿ ಓದಿದ್ದಾರೆ, CBSE ನ, ICSE ನ, ಅದರ್ ಸ್ಟೇಟಾ ಅಂತ ಹಾಕಿ. ಓಕೆ, ಸೊ ಅವರ ಒಂದು ಆಟೋಮೆಟಿಕ್ ಬಂದಿದೆ. ನಮ್ಮ ದಾಖಲಾತಿ ಸಂಖ್ಯೆ ಅಪ್ಲಿಕೇಶನ್ ನಂಬರ್ ಡೈರೆಕ್ಟ್ ಆಗಿ ಬಂದಿದೆ. ಸೊ ಇವರು SSLC ಯಾವಾಗ ಮುಗ್ದಿದೆ ಅಂದ್ರೆ ಆಫ್ಟರ್ 2003 ಮುಗ್ದಿದ್ಯಾ, ಬಿಫೋರ್ 2003 ಮುಗ್ದಿದ್ಯಾ ಅಂದ್ರೆ ಇಲ್ಲ ಮ್ಯಾನ್ಯುವಲ್ ಎಂಟ್ರಿ ಮಾಡ್ತೀರಾ ಅಂತ ನೋಡಿ. SSLC ಪಾಸ್ಡ್ ಆನ್ ಆರ್ ಆಫ್ಟರ್ ಇಯರ್ 2003 ಎಸ್ ಅಂತ ಹೇಳಿ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ. SSLC ರಿಜಿಸ್ಟ್ರೇಷನ್ ನಂಬರ್ ಏನಿದೆಯೋ ಅದೇ ಇಲ್ಲಿ ಹಾಕಿ. ಓಕೆ, ಆಮೇಲೆ ಗೆಟ್ ಡಾಟಾ ಅಂತ ಹೇಳಿ. ಗೆಟ್ ಡಾಟಾ ಅಂತ ಹೇಳಿದ ತಕ್ಷಣ ಎಲ್ಲ ಡೀಟೇಲ್ ಇಲ್ಲಿ ಬರುತ್ತೆ. ಓಕೆ, ಎಲ್ಲ ಡೀಟೇಲ್ ಇಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಬೇರೆ ನೀವು ಹಾಕೋದೇನು ಬೇಕಾಗಿಲ್ಲ, ಆಟೋಮೆಟಿಕ್ ಆಗಿ ಅದೇ ತಗೊಳುತ್ತೆ. ಓಕೆ, ಸೊ ಅಲ್ಟರ್ನೇಟ್ ನಂಬರ್ ಇದ್ರೆ ಹಾಕಿ, ಇಲ್ಲ ಬೇಡ ಅದೇ ನಂಬರ್ ಇದ್ರೆ ಅದೇ ನಂಬರ್ ಇರಲಿ ಹಾಕಬಹುದು. ನೀವು ಇಲ್ದಿರ್ಬಹುದು. ಇಲ್ಲ ಮದುವೆ ಆದ್ರೆ ಅವರ ಸ್ಪೌಸ್ ಹೆಸರು
ನೀವು ಹಾಕ್ಬಹುದು, ಇಲ್ಲ ಹಾಕಲ್ದೇ ಇರಬಹುದು. ಓಕೆ, ನ್ಯಾಷನಾಲಿಟಿ ಹಾಕಿ, ಗುರುತಿನ ಚೀಟಿ ಆಧಾರ್ ಕಾರ್ಡ್ ಹಾಕಿ. ಆಧಾರ್ ಕಾರ್ಡ್ ಹಾಕಿದ್ಮೇಲೆ ಗೆಟ್ ಡಾಟಾ ಅಂತ ಹೇಳಬೇಕು. ಗೆಟ್ ಡಾಟಾ ಅಂದ್ರೆ ಅವರ ಒಂದು ಆಧಾರ್ ಕಾರ್ಡ್ ಅಲ್ಲಿ ಏನ್ ಡೀಟೇಲ್ ಇದೆಯೋ, ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ ಅಡ್ರೆಸ್ ಎಲ್ಲ ತಗೊಳುತ್ತೆ. ಸೊ ನಾನು ಗೆಟ್ ಡಾಟಾ ಅಂತ ಹೇಳ್ತೀನಿ. ಗೆಟ್ ಡಾಟಾ ಅಂತ ಹೇಳಿ ನಾನು ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ಮೆನ್ಷನ್ ಮಾಡಿದ್ಮೇಲೆ ಒಂದು OTP ಬರುತ್ತೆ. ಸೊ ಬಿಫೋರ್ ನೀವು OTP ನ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಆಮೇಲೆ OTP ಬಂದ್ಮೇಲೆ ಸಬ್ಮಿಟ್ ಅಂತ ಕೊಟ್ಬಿಡಿ. ನೋಡಿ, ಆಧಾರ್ ಕಾರ್ಡ್ ನಾವು ID ಪ್ರೂಫ್ ಕೊಟ್ಮೇಲೆ ಈ ತರ ಆಧಾರ್ ಕಾರ್ಡ್ ಫೋಟೋ ಆಟೋಮೆಟಿಕ್ ತಗೊಳುತ್ತೆ. ಓಕೆ, ದೆನ್ ಸಿಗ್ನೇಚರ್ ಏನಿದೆಯಪ್ಪ, ಸಿಗ್ನೇಚರ್ ನಾವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸಿಗ್ನೇಚರ್ ಎಷ್ಟು ಇರ್ಬೇಕಪ್ಪ ಅಂದ್ರೆ 50 KB ಇಂದ 70 KB ಇರಬೇಕು. ಇದೊಂದು ನೆನ್ಪಿಟ್ಕೋಬೇಕು. ಓಕೆ, ಸೊ ಆಮೇಲೆ ಇಲ್ಲಿ ಮತ್ತೆ ಅಡ್ರೆಸ್ ಕೇಳುತ್ತೆ, ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೇಳ್ತಾ ಇದೆ. ಸೊ ಅದು ಕೂಡ ನಾವು ಇಲ್ಲಿ ಡೀಟೇಲ್ ಆಗಿ ಹಾಕೋಣ. ನೋಡಿ, ಈ ತರ ಎಲ್ಲ ಒಂದು ಅಡ್ರೆಸ್ ನ ಹಾಕೊಳ್ಳೋಣ. ಓಕೆ, ಸೊ ಇದು ಫಿಸಿಕಲ್ ವಿವರಗಳು ಸ್ವಲ್ಪ ನಿಮ್ಗೆ ಬೇಕಾದ್ರೆ ಹಾಕ್ಬೋದು, ಯಾಕಂದ್ರೆ ಸ್ಟಾರ್ ಮಾರ್ಕ್ ಇಲ್ಲ. ಹಾಕಿಲ್ಲ ಅಂದ್ರೂ ನೀವು ಆಮೇಲೆ ನಮಗೂ ಬೇಕಾಗಿಲ್ಲ, ಇದು ನಾವು ಹಾಕಿಲ್ಲ ಅಂದ್ರೂ ಓಕೆ, ನೋ ಪ್ರಾಬ್ಲಮ್. ಒಂದು ವೇಟ್ ಇದೆ, ವೇಟ್ ನೀವು ಹಾಕೋಬಹುದು. ಓಕೆ, ಇವೆಲ್ಲ ಬೇಡ ಅನ್ಸುತ್ತೆ ಸದ್ಯಕ್ಕೆ. ಸೊ ನೆಕ್ಸ್ಟ್ ಕೆಳಗಡೆ ಬರೋಣ ನಾವು. ನೋಡಿ, ನೀವು ಪರೀಕ್ಷೆಗಳಿಗೆ ಹಾಜರಾದ ವಿವರಗಳು ಅಂದ್ರೆ ಹಿಂದಿನ ಏನಾದ್ರು ನೀವು ಆ ಪರೀಕ್ಷೆಗೆ ಹಾಜರಾಗಿದ್ದೀರಾ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ಓಕೆ, ಆಮೇಲೆ ಇಲ್ಲಿ ಏನಿದೆಯಪ್ಪ, ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಪ್ರಯತ್ನಗಳ ಸಂಖ್ಯೆ ಎಷ್ಟು ಅಟೆಂಪ್ಟ್ ಇದು ಮಾಡಿದೀರಾ ಅಂತ ಇದೆ, ಅದನ್ನು ಇಲ್ಲ ಅಂತ ಹೇಳಿ. ಸೊ ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸೇವ್ ಅಂತ ಹೇಳೋಣ. ಸ್ಟೆಪ್ ಏನಪ್ಪಾ ಅಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿದೆ ಅಂತ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಆಲ್ರೆಡಿ SSLC ಹಾಕಿದೀವಿ. ಸೊ ಫಲಿತಾಂಶ ಪಾಸ್ಡ್, ಎಷ್ಟು ಮಾರ್ಕ್ಸ್ ಅಲ್ಲಿ, ಮಾರ್ಕ್ಸ್ ಯಾವ್ದ್ರಲ್ಲಿದೆ, CGP ಅಲ್ಲಿ ಇದೆಯಾ, ಮಾರ್ಕ್ಸ್ ಅಲ್ಲಿ ಇದೆಯಾ, ಮಾರ್ಕ್ಸ್ ಅಲ್ಲಿ ಅಂತ ಹಾಕಿ. ಓಕೆ, ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಪೋರ್ಟಿವ್ ಡಾಕ್ಯುಮೆಂಟ್ ಬೇಕಾಗಿದೆ. ಸೊ ಸಪೋರ್ಟಿವ್ ಡಾಕ್ಯುಮೆಂಟ್ ನ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ. ಸಪೋರ್ಟಿವ್ ಡಾಕ್ಯುಮೆಂಟ್ ಏನ್ ಹಾಕ್ಬೇಕು ಅದೊಂದು ನೀವು ನೆನ್ಪಿಟ್ಕೊಳ್ಳಿ. ಇವಾಗ ನಿಮ್ಮ ಹತ್ರ SSLC ಹಾಕ್ತಿದೀವಲ್ಲ, ಸೊ SSLC ಒಂದು ಮಾರ್ಕ್ಸ್ ಕಾರ್ಡ್ ನ ನಾವು ಇದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ ಅಂತ ಹಾಕಬಹುದು. ಆಮೇಲೆ ಏನ್ ಮಾಡ್ಬೇಕು, SSLC ಹಾಕ್ಮೇಲೆ ನಾವು PUC ಹಾಕೋಣ. PUC ಹಾಕಿ ಆಮೇಲೆ ನೋಡಿ ಪಾಸ್ಡ್ ಆನ್ ಆಫ್ಟರ್ 2008 ಅಂದ್ರೆ ನೀವು ಡೈರೆಕ್ಟ್ ಹಾಕ್ಬಹುದು, ಇಲ್ಲ ಮ್ಯಾನ್ಯುಲಿ ಕೂಡ ಎಂಟ್ರಿ ಮಾಡಬಹುದು. ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿ ಗೆಟ್ ಡೇಟಾ ಅಂದ್ರೆ ಎಲ್ಲ ಆಟೋಮೆಟಿಕ್ ಆಗಿ ತಗೊಳುತ್ತೆ. ಓಕೆ, ಮಾರ್ಕ್ಸ್ ತಗೊಳುತ್ತೆ. ನಮ್ಗೆ ಬರೀ ಮಾರ್ಕ್ಸ್ ಕಾರ್ಡು, ಇಲ್ಲಿ ಮಾರ್ಕ್ಸ್ ಕಾರ್ಡ್ ಏನಿದೆಯಪ್ಪ ನಾವು PDF ಫೈಲು ಕೊಡ್ಬೇಕಾಗುತ್ತೆ ಅಷ್ಟೇ. ಓಕೆ, ಸೊ ಆಮೇಲೆ ಮತ್ತೆ ಸೇವ್ ಅಂತ ಹೇಳಿ. ಓಕೆ, ನೋಡಿ PUC ಸೇವ್ ಆಯ್ತು. ಸ್ವಲ್ಪ ಡೌನಿಗೆ ಬನ್ನಿ. ನೋಡಿ, ಇಲ್ಲಿ PUC ಸೇವ್ ಆಯ್ತು. PUC ಆಲ್ರೆಡಿ ಇಲ್ಲಿ ಬಂತು. ನಾವು ಮತ್ತೆ ಡಿಗ್ರಿದು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಡಿಗ್ರಿದು ಇಲ್ಲಿ ನಾವು ಮೆನ್ಷನ್ ಮಾಡೋಣ. ಸೊ ನಾವು PUC ಆದ್ಮೇಲೆ ನೋಡಿ ಡಿಗ್ರಿದ್ ಆಗ್ಬೇಕು. ಡಿಗ್ರಿದ್ ನೋಡಿ ವಿದ್ಯಾರ್ಥಿ ವಿಧಗಳು ಅಂದ್ರೆ ಡಿಗ್ರಿ ಹಾಕಿ. ಓಕೆ, ಆಮೇಲೆ ಇಲ್ಲಿ ಆಪ್ಷನ್ ಇರುತ್ತೆ, ಡಿಗ್ರಿ ಹಾಕಿ, ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ರಾಜ್ಯ ಹಾಕಿ, ಮತ್ತೆ ಯಾವ ಯೂನಿವರ್ಸಿಟಿಯಿಂದ ಅವ್ರು ಪಾಸ್ ಆಗಿದ್ದಾರೆ ಅದನ್ನ ಆಗ್ಬೇಕಾಗುತ್ತೆ. ಕೋರ್ಸ್ ಯಾವುದು, ಬ್ಯಾಚುಲರ್ ಆಫ್ ಆರ್ಟ್ಸ್, ಏನೇನ ಕೋರ್ಸ್ ಕಾಂಬಿನೇಷನ್ ಏನೇನಿದೆ ನೋಡಿ, ಇದರಲ್ಲಿ ನೀವು ಯಾವುದು ತಗೊಂಡಿದ್ದೀರಾ ಆ BA ಅಲ್ಲಿ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು.
ಫಲಿತಾಂಶ ರಿಸಲ್ಟ್ ಪಾಸಡ ಪರ್ಸ್ಯೂಯಿಂಗ ಅಂತ ಹಾಕಿ, ಪಾಸಡ್ ಅಂದ್ರೆ ಪಾಸಡ್ ಇರಲಿ, ಮಾರ್ಕ್ಸ್ ಪ್ರಕಾರ CGP ನ ಮಾರ್ಕ್ಸ್ ಅಂದ್ರೆ ಮಾರ್ಕ್ಸ್ ಇರಲಿ, ಟೋಟಲ್ ಗಳಿಸಿರುವ ಅಂಕ 2144 ಮತ್ತೆ ಓವರ್ ಆಲ್ ಮಾರ್ಕ್ಸ್ ಇಲ್ಲಿ ಹಾಕಿ, ಟೋಟಲ್ ಪರ್ಸೆಂಟೇಜ್ ಇಲ್ಲಿ ಹಾಕಿ, ಆಮೇಲೆ ಅದನ್ನ PDF ಫೈಲ್ ಅಲ್ಲಿ ಇಲ್ಲಿ ನೀವು ಅಪ್ಲೋಡ್ ಮಾಡಿಬಿಡಿ. ಮತ್ತೆ ಕೋರ್ಸ್ ಅವಧಿ ಎಷ್ಟು ವರ್ಷ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆಮೇಲೆ ಸೇವ್ ಕೊಡಿ, ಮತ್ತೆ ನೆಕ್ಸ್ಟ್ ಕೊಡಿ. ಆಮೇಲೆ ರಿಸರ್ವೇಶನ್ ಡೀಟೇಲ್ ಹಾಕೋಣ. ನೋಡಿ, ಆರ್ ಯು ಕ್ಲೇಮಿಂಗ್ ರಿಸರ್ವೇಶನ್ ಕ್ಲೇಮ್ ಮಾಡ್ತಿದ್ದೀರಾ? ಎಸ್ ಅಂತ ಹೇಳಿ. ಓಕೆ. ಆಮೇಲೆ ಇಲ್ಲಿ ಏನಪ್ಪಾ ಅಂದ್ರೆ ನೀವು ಕ್ಲಿಕ್ ಹಿಯರ್ ಟು ಗೆಟ್ ಯುವರ್ ಡಾಟಾ ಫ್ರಮ್ ಸಿಸ್ಟಮ್ ಇಂದ ಡಾಟಾ ಡೈರೆಕ್ಟ್ ಆಗಿ ಬರ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೀವು. ಓಕೆ. RD ನಂಬರ್ ಇಲ್ಲಿ RD ನಂಬರ್ ಹಾಕಿ, ಆಮೇಲೆ ಗೆಟ್ ಡಾಟಾ ಅಂತ ಹೇಳಿ. ಗೆಟ್ ಡಾಟಾ ಅಂತ ಹೇಳಿದ ತಕ್ಷಣ ಎಲ್ಲ ಡೀಟೇಲ್ ಆಗಿ ಅದೇ ತಗೊಳುತ್ತೆ. ಸೊ ಇಲ್ಲಿ ನಾವು ಅವರ ಒಂದು ಡಾಕ್ಯುಮೆಂಟ್ ನ ಹಾಕ್ಬೇಕಾಗುತ್ತೆ, ಅದನ್ನ ಕೂಡ ನಾವು ಹಾಕೋಣ. ನೋಡಿ, ಆಮೇಲೆ ನೀವು ಮಾಜಿ ಸೈನಿಕರೇ, ಇಲ್ಲಿ ನೋ ಅಂತ ಕೊಡಿ. ಆಮೇಲೆ ನೀವು ಯುದ್ಧ ಹಂತದಲ್ಲಿ ಮಡಿದ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದ್ದೀರಾ? ಇಲ್ಲ, ನೋ ಅಂತ ಹೇಳಿ. ನೀವು ಗ್ರಾಮೀಣ ಗ್ರಾಮೀಣ ಮೀಸಲಾತಿ ನಿಮ್ಗೆ ಏನಾದ್ರು ಬೇಕಂದ್ರೆ ಎಸ್ ಅಂದ್ರೆ ಎಸ್ ಕೊಡಿ. ನೀವು ಗ್ರಾಮೀಣದಲ್ಲಿ ಓದಿಲ್ಲಪ್ಪ, ಬೇರೆ ಕಡೆ ಓದಿದ್ದೀರಾ ಅಂದ್ರೆ ನೀವು ನೋ ಅಂತಾನು ಕೊಡಬಹುದು. ಓಕೆ. ಸೊ ಇಲ್ಲಿ ನೀವು ಗ್ರಾಮೀಣ ಅಂದ್ರೆ ಗ್ರಾಮೀಣ ಅಂತ ಹಾಕಿ. ಓಕೆ. ಸೊ ಇಲ್ಲೊಂದು ಸರ್ಟಿಫಿಕೇಟ್ ಹಾಕ್ಬೇಕು. ಆಮೇಲೆ ಇಲ್ಲಿ ನೋ ಅಂತ ಹಾಕಿ, ಕನ್ನಡ ಮೀಸಲಾತಿ ಬೇಕಂದ್ರೆ ಎಸ್ ಅಂತ ಹಾಕಿ, ಅದೊಂದು ನೀವು ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು. ಇಲ್ಲಿ ಇಲ್ಲಿ ನೀವು 371 ಇದೆ, ಅದು ಬೇಕಾದ್ರೆ ನೀವು ಅದನ್ನು ಹಾಕಬಹುದು. ಆಮೇಲೆ ಇಲ್ಲಿ 371 ಡೇಟಾನ ಇಲ್ಲಿ ನೀವು RD ನಂಬರ್ನ ಹಾಕಬೇಕಾಗುತ್ತೆ. ಆಮೇಲೆ ಗೆಟ್ ಡಾಟಾ ಅಂತ ಹೇಳಿ. ಓಕೆ. ಸೊ ಏಜ್ ರಿಲ್ಯಾಕ್ಸೇಷನ್ ಬೇಕಾ? ಸೊ ಏಜ್ ರಿಲ್ಯಾಕ್ಸೇಷನ್ ವಿಧಗಳು ಯಾರ್ಯಾರಿಗಿದೆಯಪ್ಪ ಅಂದ್ರೆ ಇವರಿಗಿದೆ, ಅಂದ್ರೆ ನಮಗ್ ಬರಲ್ಲ ಇದು. ಸೊ ನಾವು SC/ST ಅಲ್ಲಿ ಕವರ್ ಆಗುತ್ತೆ. ಓಕೆ. ಸೊ SC/ST ಇದ್ರೆ ಅದರಲ್ಲಿ ಕವರ್ ಆಗುತ್ತೆ. ವಿಕಲಚೇತರ ಇದ್ದೀರಾ? ನೋ ಅಂತ ಕೊಡಿ. ಇವಾಗ ನಮ್ಗೆ ಎಲ್ಲ ಡಾಕ್ಯುಮೆಂಟ್ ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. 1 by 1 ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಿ. ಓಕೆ. ಸೊ ಎಲ್ಲ ಆದ್ಮೇಲೆ ಮತ್ತೆ ನೀವು ಸೇವ್ ಕೊಟ್ಬಿಡಿ. ಸೊ ಕೊಟ್ಟ ಮೇಲೆ ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಎಕ್ಸ್ಪೀರಿಯನ್ಸ್ ಇದ್ರೆ ಇದೆ ಅಂತ ಹೇಳಿ, ಇಲ್ಲ ನೋ ಅಂತ ಹೇಳಿ ಸೇವ್ ಮಾಡಿ. ಓಕೆ. ಸೊ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಹೋಗುತ್ತೆ. ನೆಕ್ಸ್ಟ್ ಅಂತ ಹೋಗಿ ಆದ್ಮೇಲೆ ನೋಡಿ, ನೀವು ಯಾವುದೇ ಕ್ರಿಮಿನಲ್ ಪ್ರಕರಣ ಶಿಕ್ಷೆಗೆ ಒಳಗಾಗಿದ್ದೀರಾ? ನೋ. ಆಮೇಲೆ KPS ಅಥವಾ ಇತರೆ ಯಾವುದೇ ಪ್ರಕ್ರಮೆಯಿಂದ ನಿಮ್ಮನ್ನು ಡಿಬಾರ್ ಮಾಡಲಾಗಿದೆಯಾ? ನೋ. ಅಂದ್ರೆ ಇದನ್ನ ಸೇವ್ ಮಾಡಿ ಮತ್ತೆ ನೀವು ನೆಕ್ಸ್ಟ್ ಅಂತ ಕೊಡಿ. ಓಕೆ. ಸೊ ಆಮೇಲೆ ಲಾಸ್ಟ್ ಸ್ಟೆಪ್ ಇದೆ ಇದು, ನೀವು ನೋಡ್ಬೋದು ಇಲ್ಲಿ. ಹ್ಯಾವ್ ಯು ಪಾಸ್ಡ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಕಂಡಕ್ಟೆಡ್ ಬೈ KPSC? KPSC ಇಂದ ಎಕ್ಸಾಮ್ ಆಗಿರೋದು, ನೀವು ಪಾಸ್ ಮಾಡಿದ್ದೀರಾ ಕನ್ನಡ ಭಾಷಾ ಪರೀಕ್ಷೆ? ಎಸ್ ಅಂದ್ರೆ ಎಸ್ ಹೇಳಿ, ಇಲ್ಲ ನೋ ಹೇಳಿ, ಸೇವ್ ಅಂತ ಹೇಳಿ. ಸೇವ್ ಅಂತ ಹೇಳಿದ್ಮೇಲೆ ನೀವು ಪ್ರಿವ್ಯೂ ಪ್ರಿಂಟ್ ಡಾಕ್ಯುಮೆಂಟ್ ಅಂತ ಹೇಳಿ ಓಕೆ ಸಬ್ಮಿಟ್ ಮಾಡಬೇಕು. ನೋಡಿ, ನಾನು ಪ್ರಿವ್ಯೂ ಮಾಡ್ತೀನಿ ಫಸ್ಟ್. ಓಕೆ. ಸೊ ಇದು ಪ್ರಿವ್ಯೂ ಡಾಕ್ಯುಮೆಂಟು. ನಮ್ಗೆ ಸಬ್ಮಿಟ್ ಮಾಡ್ಬೇಕಂದ್ರೆ ಮತ್ತೆ ನಾವು
ಫೈನಲ್ ಸಬ್ಮಿಟ್ ಕೊಡಬೇಕು. ಓಕೆ, ಸೊ ಫೈನಲ್ ಸಬ್ಮಿಟ್ ಕೊಡೋಣ ಇವಾಗ. ಸೊ ಫೈನಲ್ ಸಬ್ಮಿಟ್ ಅಂತ ಹೇಳಿ ಮಾಡ್ಕೋಬಹುದು. ಓಕೆ, ಸೊ ನೀವು ಇದನ್ನ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಹೋದ್ರೆ ನೋಡಿ, ವ್ಯೂ ಅಂತ ಕೊಟ್ರೆ ನಿಮ್ಗೆ ಅಪ್ಲಿಕೇಶನ್ ಬರುತ್ತೆ. ನೀವು ಇದನ್ನ ಅಪ್ಲಿಕೇಶನ್ ನ ಪ್ರಿಂಟ್ ಮಾಡಿಕೊಂಡು ಸೇವ್ ಮಾಡ್ಕೋಬಹುದು. ಓಕೆ ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್.